ಮೈಸೂರಿನ ಮಹಾನಗರ ಪಾಲಿಕೆಗೆ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಒಂದು ಕಡೆ ಏನು ಮೂರ್ಖ ನಾಗರಿಕರೇನಿದ್ದಾರೆ ಎಲ್ಲೆಂದರಲ್ಲಿ ಕಸವನ್ನು ಬಿಸಾಡುವಂಥದ್ದು ಒಂದು ಚಾಳಿಯನ್ನು ಬೆಳೆಸ್ಕೊಂಡಿದ್ದಾರೆ. ಈ ಒಂದು ಕಸವನ್ನು ವಿಲೇವಾರಿ ಮಾಡ್ತಕ್ಕಂಥದ್ದೇ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಈಗ ನಾವೀಗ ನೋಡ್ಬೋದು, ಈಗ ಅದಕ್ಕಾಗಿ ಒಂದು ಮಾರ್ಗೋಪಾಯವನ್ನು ಕಂಡುಕೊಂಡಿದ್ದಾರೆ. ಅಂದರೆ ಏನು ಒಂದು ಕಡೆ ಈಗ ಸದ್ಯಕ್ಕೆ ಏನು ಪೌರ ಕಾರ್ಮಿಕರು ಏನು ಕಸವನ್ನು ಸಂಗ್ರಹಿಸುವಂಥ ಸಂದರ್ಭದಲ್ಲಿ ಏನು ಸಿಗುವಂಥ ನಿರುಪಯುಕ್ತ ವಸ್ತುಗಳು, ಪ್ಲಾಸ್ಟಿಕ್ ಇರ್ಬೋದು, ಮತ್ತು ಒಂದು ಏನು ಮರದ ತುಂಡುಗಳಿರ್ಬೋದು, ಮತ್ತು ಪೈಪ್ಗಳಿರ್ಬೋದು, ಮತ್ತು ಟೈರ್ಗಳಿರ್ಬೋದು, ಮತ್ತು ವಿವಿಧ ಬಗೆಯ ಒಂದಷ್ಟು ಏನು ನಿರುಪಯುಕ್ತ ವಸ್ತುಗಳನ್ನೇ ಬಳಸಿ ಇವುಗಳನ್ನು ಇಲ್ಲಿ ಎಲ್ಲೆಲ್ಲಿ ಕಸವನ್ನು ಹಾಕುವಂಥ ಹಾಟ್ಸ್ಪಾಟ್ಗಳಿದ್ದಾವೆ. ಅಂದರೆ ಜನರು ಎಷ್ಟೇ ಹೇಳಿದರೂ ಕೂಡ ಆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಸವನ್ನು ತಂದು ಎಸೆಯುವಂಥ ಒಂದು ಚಾಳಿ ಇರ್ತದೆ. ಆ ಒಂದು ಕಸದ ಒಂದು ಹಾಟ್ಸ್ಪಾಟ್ ಅಂತ ಏನು ಗುರುತಿಸಿದ್ದಾರೆ, ಆ ಹಾಟ್ಸ್ಪಾಟ್ಗಳಲ್ಲಿ ಈ ರೀತಿಯಾಗಿ ಡಿಸೈನನ್ನು ಮಾಡಿ ಅದರ ಒಂದು ಫೋಟೋವನ್ನು, ದೇವರ ಫೋಟೋವನ್ನು ಇಟ್ಟು, ಜೊತೆಗೆ ಸಾರ್ವಜನಿಕರಿಗೆ ಒಂದು ವಿಶೇಷ ಸೂಚನೆಯನ್ನು ಕೂಡ ಇನ್ನು ಮಹಾನಗರ ಪಾಲಿಕೆ ಕೊಟ್ಟಿರ್ತಕ್ಕಂಥದ್ದು. ಇದು ಕಸ ಹಾಕುವ ಸ್ಥಳವಲ್ಲ, ದಯವಿಟ್ಟು ಇಲ್ಲಿ ಕಸವನ್ನು ಹಾಕಬೇಡಿ. ಕಸ ಹಾಕಿದ್ರೆ ಒಂದು ವೇಳೆ ನಿಮಗೆ ಏನು ಸ್ಥಳದಲ್ಲಿ ನಿಮಗೆ ದಂಡವನ್ನು ವಿಧಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನು ಕೂಡ, ಬೋರ್ಡನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಈ ರೀತಿಯಾಗಿ ನಗರದ ಹಲವೆಡೆ ಈ ರೀತಿ ಎಲ್ಲೆಲ್ಲಿ ಕಸವನ್ನು ಹಾಕ್ತಾರೆ ಆ ಒಂದು ಜಾಗದಲ್ಲಿ ಈ ಒಂದು ನಿರುಪಯುಕ್ತ ಒಂದು ಮರದ ತುಂಡುಗಳು, ಮರದ ಪಟ್ಟಿಗಳು ಮತ್ತು ಟೈರ್ಗಳು, ಈಗ ನಾವು ನೋಡ್ಬೋದು ಆ ಪಟ್ಟಿಗಳಲ್ಲಿ ಡಿಸೈನನ್ನು ಮಾಡಿ ಕಮಾನಿನ ಆಕಾರದಲ್ಲಿ ಅಲಂಕಾರವನ್ನು ಮಾಡಿ ಬಣ್ಣವನ್ನು ಹೊಡೆದು ಒಂದು ರೀತಿ ಶಿಸ್ತನ್ನು ಸ್ವಚ್ಛಗೊಳಿಸಿ ಅಲ್ಲಿ ಒಂದು ರೀತಿ ಈ ಒಂದು ಏನು ನಾಗರಿಕರು ಏನು ಕೆಲವರು ಅಲ್ಲಿ ಕಸವನ್ನು ಹಾಕ್ತಾರೆ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡುವುದರ ಜೊತೆಗೆ ಸ್ಥಳದಲ್ಲಿ ಒಂದು ರೀತಿ ಶಿಸ್ತನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮಾಡಿರೋದ್ರಿಂದಾಗಿ ಸಾಕಷ್ಟು ಒಂದು ಕಡೆ ಈಗ ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಪ್ರಯತ್ನವನ್ನು ಮಾಡಿದ್ದು ಶ್ರೀರಾಮಪುರ ಪಟ್ಟಣ ಪಂಚಾಯಿತಿ ಒಂದು ಮುಖ್ಯಾಧಿಕಾರಿಯಾಗಿದ್ದಂಥ ಸುರೇಶ್ ಅವರು. ಈಗ ಅದೇ ಒಂದು ಪ್ರಯತ್ನವನ್ನು, ಅದೇ ಒಂದು ಪ್ಲ್ಯಾನನ್ನು ಮಹಾನಗರ ಪಾಲಿಕೆಯು ಕೂಡ ಈಗ ಅಳವಡಿಸ್ಕೊಂಡು ಈಗ ಸದ್ಯಕ್ಕೆ ನಗರದ ಎಲ್ಲೆಡೆ ಈ ರೀತಿಯಾದಂಥ ಒಂದು ವಿನೂತನ ಪ್ರಯತ್ನವನ್ನು ಮಾಡುವುದರ ಜೊತೆಗೆ ಕಸವನ್ನು ಹಾಕುವಂಥ ಜಾಗಗಳನ್ನು ಸ್ವಚ್ಛವಾಗಿ ಇಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ. ಈಗ ಕಳೆದ ಸುಮಾರು 15 ದಿನಗಳಿಂದ ಈ ರೀತಿ ನಗರದಾದ್ಯಂತ ಈ ರೀತಿಯಾದಂಥ ಒಂದಷ್ಟು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದಕ್ಕೆ ಒಂದು ಉತ್ತಮವಾದಂಥ ಸ್ಪಂದನೆ ಕೂಡ ಸಿಗ್ತಿದೆ. ಎಲ್ಲೆಲ್ಲಿ ಈ ಒಂದು ಹಾಟ್ಸ್ಪಾಟ್ಗಳಿದ್ವೋ ಅಲ್ಲಿ ಸಿಂಗಾರವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಸವನ್ನು ಹಾಕುವುದು ಕೂಡ ಕಡಿಮೆ ಆಗಿದೆ. ಹಾಗಾಗಿ ಜನರು, ಸಾಮಾನ್ಯ ಏನು ಸಾರ್ವಜನಿಕರಿದ್ದಾರೆ, ದಯಮಾಡಿ ಕಸವನ್ನು ಮನೆ ಬಾಗಿಲಿಗೆ ಬರುವಂಥ ಪೌರಕಾರ್ಮಿಕರು ಕಸವನ್ನು ಸಂಗ್ರಹಿಸಲಿಕ್ಕೆ ಮನೆ ಬಾಗಿಲಿಗೆ ಬರ್ತಾರೆ, ಅಲ್ಲಿ ತಮ್ಮ ಕಸವನ್ನು ಕೊಡಿ. ಆದರೆ ಈ ರೀತಿ ಎಲ್ಲೆಲ್ಲದರಲ್ಲಿ ಎಸೆಯುವುದನ್ನು ತಪ್ಪಿಸಿ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಪಾಲಿಕೆ ಕೂಡ ಮನವಿ ಮಾಡಿಕೊಂಡು ಈಗ ಈ ರೀತಿಯಾದಂಥ ವಿನೂತನ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್, ರಾಜಧರ್ಮ ಟಿವಿ, ಮೈಸೂರು.